ದಿನ ಸಡನ್ಲಿ ನಾನು ಜಿಮ್ಮಿಂದ ಹೊರಗಡೆ ಬರ್ತಾ ಇದ್ದೀನಿ, ಒಂದು ಹಾಯ್ ಅಂದ್ರು. ಸರಿ ಹಾಯ್, ನನ್ನ ಪಾಡ ನಾನು ಹೋಗ್ತಾ ಇದ್ದೆ, ಯಾರೋ ರ್ಯಾಂಡಮ್ ಆಗಿ ಹಾಯ್, ಆಮೇಲೆ ಹಾಯ್ ಲೈಕ್ ಒಂದು ನಿಮಿಷ ನಾನು ಯಾರಂತ ಗೊತ್ತಾಗಿಲ್ಲ. ಶಿ ಓಪನ್ ಇನ್ಸ್ಟಾಗ್ರಾಮ್ ಅಕೌಂಟ್, ದಿಸ್ ಇಸ್ ಮೀ. ನಂಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾ? ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು ನೀವು ನಾನು ವರ್ಕ್ ಇಷ್ಟಪಟ್ಟಿದ್ದು ಆ್ಯಂಡ್ ನಿಮ್ಮ ಅಪ್ರಿಸಿಯೇಷನ್ ಎಲ್ಲ ಅಷ್ಟು ಟೈಪ್ ಮಾಡ್ತಿರಲ್ಲ ಕನ್ನಡದಲ್ಲಿ, ಖುಷಿ ಆಯಿತು ಅಂತೆಲ್ಲ ಹೇಳ್ಬಿಟ್ಟು ಹೊರಟೆ ಆಯ್ತಾ. ಆ್ಯಂಡ್ ದೆನ್ ಆಫ್ಟರ್ 2 days ಐ ಸಾ ಹರ್ ಅಗೇನ್. ಬಟ್ ಅವತ್ತು ನಾನು ಹೋಗಿದ್ದು ಜಿಮ್ ಟೈಮು, ಇವತ್ತು ಹೋಗಿರೋ ಜಿಮ್ ಟೈಮು ಬೇರೆ. ಅವತ್ತು ಈವ್ನಿಂಗ್ ಹೋಗಿದ್ದೀನಿ, ಇವತ್ತು ಮಧ್ಯಾಹ್ನ ಹೋಗಿದ್ದೀನಿ. ಲೈಕ್ ಇವ್ರಿಗೆ ಹೆಂಗೆ ಗೊತ್ತು ನಾನು ಯಾವ ಟೈಮಿಗೆ ಜಿಮ್ ಬರ್ತೀನಿ? ಅದು ಬರ್ತಾ ಅದು ನನಗೆ ತುಂಬ ಆಬ್ವಿಯಸ್ ಆಗಿ ಫೀಲ್ ಆಗ್ತಾ ಹೋಯ್ತು. ಓಕೆ, ಇವರು ಯಾರೋ ನನಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಆ್ಯಂಡ್ ಸಂಬಡಿ ಫ್ರಮ್ ದ ಜಿಮ್ ವಾಸ್ ಅ ಟ್ರೈನರ್. ಇವ್ನು ಏನು ಮಾಡಿದ್ದ ಅಂದರೆ ಹಿ ಈವನ್ ಗಿವ್ ದ ನಂಬರ್, ನನ್ನ ಫೋನ್ ನಂಬರ್ ಕೂಡ ಕೊಟ್ಬಿಟ್ಟಿದ್ದ. ಆ ಹುಡುಗಿ ನಂಗೆ ವಾಟ್ಸಾಪಲ್ಲಿ ಹತ್ಕೊಂಡು ವೀಡಿಯೋ ಮಾಡಿ ಕಳಿಸ್ತಾಳೆ, ಯಾಕೆ ರೆಸ್ಪಾಂಡ್ ಮಾಡಿ ಅಂತ. ಆ್ಯಂಡ್ ಶೀ ಈಸ್ ಹೋಲ್ಡಿಂಗ್ ಒಂದು ನೈಫ್, ಹಿಂಗೆ ಕೈ ಕೊಯ್ಕೊಂಡ್ಬಿಡ್ತೀನಿ, ರೆಸ್ಪಾಂಡ್ ಐ ಪುಟ್ ಮೈ ಫ್ರೆಂಡ್ಸ್ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅಂತ. ದೆನ್ ಐ ಗಾಟ್ ಟು ನೋ ಆ ಹುಡುಗಿ ಒಬ್ಬ ಅಣ್ಣ ಇದ್ದಾನೆ, ಅಣ್ಣನ ನಂಬರ್ ಕಲೆಕ್ಟ್ ಮಾಡಿ ಅವನನ್ನು ಹೋಗಿ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಕರೆಸಿ ಫೋಟೋ ಮೆಸೇಜಸ್ ಎಲ್ಲ ತೋರಿಸಿ, ನೋಡಪ್ಪ ನಮ್ಮ ಕಡೆಯಿಂದ ಏನೂ ಆಗಿಲ್ಲ, ಆ ಕಡೆಯಿಂದ ಬರ್ತಿದೆ, ಆ್ಯಸ್ ಅ ಫ್ಯಾನ್ ನನ್ನ ಇಷ್ಟಪಟ್ಟರು ಅಂತ ನಾನು ರೆಸ್ಪಾಂಡ್ ಮಾಡಿದ್ದು, ನಮಗೂ ಏನೂ ಸಂಬಂಧ ಇಲ್ಲ. ಆ್ಯಂಡ್ ಈ ಥರ ಏನೋ ಚಾಕುಲ್ ಕುಯ್ಕೋತೀನಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. 8 ಗಂಟೆಗೆ ಬರೋಕ್ಕೆ ಹೇಳಿದ್ದೀನಿ, ಅಲ್ಲಿ ಬನ್ನಿ ಜಿಮ್ ಅಂತ, ನೀವೇ ನೋಡಿ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ. ಫುಲ್ ಅವ್ರಿಗೆ ಎಕ್ಸೆಂಟ್ರಿಕಾಗಿ ಬಿಹೇವ್ ಮಾಡ್ತಾ ಇದ್ಲು. ಅವ್ರು ಅಣ್ಣ ಬಂದು ಒಂದು ಫಟ್ ಅಂತ ಕೊಟ್ಟ ಹುಡುಗಿಗೆ, ಕೊಟ್ಬಿಟ್ಟು ಸಾರಿ ಸರ್ ಇನ್ನೊಂದ್ಸಲ ಹಿಂಗೆ ಆಗಲ್ಲ ಅಂತ ಹೇಳ್ದೆ. ಆಮೇಲೆ ಹೇಳ್ದೆ ಏನೋದು ಹೆಚ್ಚು ಕಡಿಮೆ ಇದೆ ದಯವಿಟ್ಟು ನನ್ನ ಹತ್ರ ಬರಬೇಡಿ ಅಂತ. ಸರಿ, ನೋ ನೀವೇದಕ್ಕೂ ರೆಸ್ಪಾನ್ಸಿಬಲ್ ಇಲ್ಲ, ಇಟ್ ಇಸ್ ಮೈ ಸಿಸ್ಟರ್ಸ್ ಮಿಸ್ಟೇಕ್ ಅಂತ ಹೇಳಿ.